ಯೇಸು ಕ್ರಿಸ್ತುವಿನ ನಾಮದಲ್ಲಿ ಮುಂಜಾನೆ ಸಂದೇಶಕ್ಕೆ ಕೂಡಿ ಬಂದಂಥ ಎಲ್ಲ ದೇವಜನರು ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳು ಸಲ್ಲಿಸುತ್ತಾ ಇದ್ದೇನೆ. ಇವತ್ತಿನ ದಿನ ದೇವರ ವಾಕ್ಯ ಯೆಶಾಯ ಬರೆದ ಗ್ರಂಥ 62ನೇ ಅಧ್ಯಾಯ 10ನೇ ವಚನವನ್ನು ಕೂಡ ನಾವು ಓದಿ ಧ್ಯಾನ ಮಾಡಿಕೊಳ್ಳೋಣ. ಊರ ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ, ರಾಜಮಾರ್ಗವನ್ನು ಎತ್ತರಿಸಿರಿ, ಕಲ್ಲುಗಳನ್ನು ತೆಗೆದು ಹಾಕಿರಿ, ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಊರ ಬಾಗಿಲುಗಳಿಗೆ ಹಾದು ಬನ್ನಿರಿ, ದೇವರ ಆಲಯಕ್ಕೆ ಹಾದು ಬನ್ನಿರಿ, ದೇವರ ಮಾರ್ಗಕ್ಕೆ ಹಾದು ಬನ್ನಿರಿ, ದೇವರ ಸಾನ್ನಿಧ್ಯಕ್ಕೆ ಹಾದು ಬನ್ನಿರಿ, ದೇವರ ಸಮ್ಮುಖಕ್ಕೆ ಹಾದು ಬನ್ನಿರಿ. ಜನರಿಗೆ ದಾರಿಯನ್ನು ತೋರಿಸಿರಿ, ದೇವರ ಮಾರ್ಗವನ್ನು ತೋರಿಸಿರಿ. ದೇವರ ಕೇಳ್ತದೆ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ ಎಂಬುದಾಗಿ. ಜನರಿಗೆ ದಾರಿಯನ್ನು ಸರಿ ಮಾಡಿರಿ, ರಾಜಮಾರ್ಗವನ್ನು ಎತ್ತರಿಸಿರಿ. ದೇವರು ಬರುವ ದಿನಗಳು ಸಮೀಪವಾಯಿತು. ಯಾರ್ಯಾರು ಸಿದ್ಧರಾಗಿಲ್ಲ ಎಲ್ಲರೂ ಪುನಃ ಸಿದ್ಧತೆ ಮಾಡಿ ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ಅವರಿಗೆ ಒಂದು ಮಾರ್ಗ ತೋರಿಸುವುದು, ಅದು ನಿಜವಾದ ಮಾರ್ಗ, ಯೇಸು ಕ್ರಿಸ್ತುವಿನ ಮಾರ್ಗ. ಕಲ್ಲುಗಳನ್ನು ತೆಗೆದು ಹಾಕಿರಿ. ಅವರಿಗೆ ಇರುವಂಥ ಎಲ್ಲ ಕಷ್ಟದಿಂದ, ಸಮಸ್ಯೆಯಿಂದ, ರೋಗದಿಂದ, ಬಾಧೆಯಿಂದ ಇರುವಂಥ ಎಲ್ಲ ಸಾಲ ಸಂಕಷ್ಟಗಳಿಂದ ಕೂಡ ದೂರ ಮಾಡಿ ದೇವರಿಗಾಗಿ ಜೀವಿಸುವ ಹಾಗೆ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಕಲ್ಲಾಗಿರುವಂಥ ಅವರ ಹೃದಯವನ್ನು ಕೂಡ ಮೃದುವಾಗಿ ಮಾಡುವಂಥ ನಮ್ಮ ಯೇಸು ಸ್ವಾಮಿಯಾಗಿದ್ದಾರೆ. ಜನಾಂಗಗಳಿಗೆ ಧ್ವಜವನ್ನು ಎತ್ತಿರಿ. ಜನಾಂಗಗಳ ಮುಂದೆ ನಮ್ಮ ಯೇಸು ಸ್ವಾಮಿ ಜೀವಿಸುತ್ತಾ ಇದ್ದಾನೆ, ನಮ್ಮ ಯೇಸು ಸ್ವಾಮಿ ಮಾತನಾಡುತ್ತಾ ಇದ್ದಾನೆ, ನಮ್ಮ ಯೇಸು ನಡೆಯುತ್ತಾ ಇದ್ದಾನೆ, ನಮ್ಮ ಯೇಸು ನಮ್ಮ ಮಧ್ಯದಲ್ಲಿ ಅವರು ತಿರುಗಾಡುತ್ತಾ ಇದ್ದಾರೆ ಎಂಬುದಾಗಿ ನಾವು ಹೇಳುವಾಗ ಅವರಿಗೆ ಮನದಟ್ಟಾಗುವ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ ನಮಗೆ ಸ್ತೋತ್ರವಾಗಲಿ. ಕರ್ತನೇ, ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಸ್ವಾಮಿ. ಮಹಿಮೆಯ ದೇವರೇ, ಅದ್ಭುತ ಸ್ವರೂಪನಾದ ದೇವರೇ, ಆಲೋಚನೆ ಕರ್ತನಾದ ದೇವರೇ, ಸೋದಮಲ ಸ್ವಾಮಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಮುಂಜಾನೆ ಸಂದೇಶದಲ್ಲಿ ದೇವರೇ ವಾಕ್ಯದಿಂದ ಮಾತನಾಡಿದಿರಿ ಸ್ವಾಮಿ. ಕೇಳುವಂಥ ನಿನ್ನ ಮಕ್ಕಳು ಕೂಡ ದೇವರೇ, ಪ್ರತಿಯೊಬ್ಬರು ಕೂಡ ಯೇಸುವಿನ ನಾಮದಲ್ಲಿ ಸ್ವಾಮಿ ಕಷ್ಟದಿಂದ, ರೋಗದಿಂದ, ಸಮಸ್ಯೆಯಿಂದ ದೇವರೇ ಎಲ್ಲರೂ ಕೂಡ ಬಿಡುಗಡೆ ಹೊಂದಿ ಸ್ವಾಮಿ. ಎಲ್ಲರೂ ಕೂಡ ದೇವರ ಸಮಾಧಾನ ಹೊಂದಿಕೊಳ್ಳುವಾಗೆ ದೇವರೇ ನೀನು ಸಹಾಯ ಮಾಡಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಈ ವೇಳೆಯಲ್ಲಿ ಸ್ವಾಮಿ ಎಲ್ಲ ಸ್ತುತಿ, ಗಾನ, ಮಾನ, ಮಹಿಮ ಸಹ ನಿಮ್ಮೊಬ್ಬರು ಪರಲೋಕದಲ್ಲಿ ಜೀವಂತವಾಗಿರುವ ಕ್ರಿಸ್ತೇಶ್ವರನ ನಾಮದಲ್ಲಿ ತಾಳ್ಮೆಸರಿಗೆ ತಂದೆ. ಯೇಸುವಿನ ನಾಮದಲ್ಲಿ ಇವತ್ತಿನ ದಿನ ಇರುವಂಥ ವೆಡ್ಡಿಂಗ್ ಆನಿವರ್ಸರಿಗಾಗಿ, ಬರ್ತ್ಡೇಗಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾರ್ಯಾರು ವೆಡ್ಡಿಂಗ್ ಆನಿವರ್ಸರಿ ಇದೆ, ಯಾರ್ಯಾರು ಬರ್ತ್ಡೇ ಇದೆ, ಆ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕರ್ತನಾದ ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಉದಯ ಕಾಲದಲ್ಲಿ ದೇವರೇ ಇವತ್ತಿನ ದಿನ ಸ್ವಾಮಿ ಯಾರ್ಯಾರು ಬರ್ತ್ಡೇನು ಕೂಡ ದೇವರೇ ಆಚರಣೆ ಮಾಡ್ತಾ ಇದ್ದಾರೆ ಸ್ವಾಮಿ, ಅವರು ಕೂಡ ದೇವರೇ ನೀನು ಆಶೀರ್ವಾದ ಮಾಡು ಪವಿತ್ರಾತ್ಮನೇ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಾಗಿ ಸ್ವಾಮಿ ದಿನಗಳು ಕೊಡಿರಿ ಪವಿತ್ರಾತ್ಮನೇ ಸ್ತೋತ್ರ ಸ್ವಾಮಿ. ಓ ಕರ್ತನೆ, ವೆಡ್ಡಿಂಗ್ ಆನಿವರ್ಸರಿ ಸ್ವಾಮಿ ಯಾರ್ಯಾರು ಕರ್ತನೆ ಆಚರಣೆ ಮಾಡ್ತಾ ಇದ್ದಾರೆ ಸ್ವಾಮಿ, ಯೇಸು ನಾಮದಲ್ಲಿ ಅವರು ಕೂಡ ನೀನು ಆಶೀರ್ವಾದ ಮಾಡಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಬರೋ ದಿನಮಾನಗಳಲ್ಲಿ ಸ್ವಾಮಿ ಹೆಚ್ಚಾಗಿ ಕರ್ತನೆ ಯೇಸು ನಾಮದಲ್ಲಿ ಅವರಲ್ಲಿ ಸ್ವಾಮಿ ಹೊಂದಾಣಿಕೆ ಆಗುವ, ಸಮಾಧಾನ ಹೊಂದಿಕೊಳ್ಳುವಾಗ ದೇವರಿಗೆ ಸಹಾಯ ಮಾಡಿ ನಡೆಸಿರಿ ಎಂಬುದಾಗಿ ಈ ವೇಳೆಯಲ್ಲಿ ಸ್ವಾಮಿ ಎಲ್ಲ ಸ್ತುತಿ, ಗಾನ, ಮಾನ, ಮಹಿತ ಪರಲೋಕದಲ್ಲಿ ಜೀವಂತವಾಗಿರುವ ಕ್ರಿಸ್ತೇಶ್ವರನ ನಾಮದಲ್ಲಿ ತಾಳ್ಮೆಸರಿಗೆ ತಂದೆ. ಆಮೇನ್, ಆಮೇನ್.